ಒಂದು ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಕೆಲಸ ಮಾಡಿ ನಿಂತವ್ ಹೇಳಿದ್ರೆ ನೀನ್ ಸಂತೋಷ ಪಡ್ತೀಯ ಅನ್ಕೊಂಡ್ ಬಂದೆ ಅಪ್ಪಯ್ಯ. ಆದ್ರೆ ನಿಂಗೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಅಪ್ಪಯ್ಯ, ಪ್ರಮಾಣ ಮಾಡಿ ಹೇಳ್ತೀನಿ ಅಪ್ಪಯ್ಯ, ನಿನ್ನಿಂದ ಮುಚ್ಚಿಡ್ಬೇಕು ಅಂತ ನಾನು ಇದು ಯಾವ ಕೆಲಸನೂ ಮಾಡಲಿಲ್ಲ. ಮನ ನನಗೆ ಸಮಜಾಗಿಲ್ಲ. ಮೊದಲು ಅವನ್ನ ಇಲ್ಲಿಂದ ಹೋಗಿ ಕೇಳು. ತಿಪ್ಪೆ ಸಾರಿಸೋ ಕೆಲಸದಿಂದ ಏನು ಪ್ರಯೋಜನ ಇಲ್ಲ. ರೀ, ಕೋಪ ಮಾಡ್ಕೋಬೇಡಿ, ಹೊಸಿ ತಾಳ್ಮೆ. ಅಪ್ಪಯ್ಯ ಅಪ್ಪಯ್ಯ, ನೀನ್ ಹಿಂಗ್ ನನ್ನ ಮುಖ ನೋಡ್ದೆ ನಾನು ತಾವು ಮಾತಾಡದೆ ಇರೋದನ್ನ ನಮ್ಮ ಕೈಲಿ ಸಹಿಸಕ್ ಆಯ್ತಿಲ್ಲ ಅಪ್ಪಯ್ಯ. ಅಪ್ಪಯ್ಯ, ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆನೋ ಅಥವಾ ಕ್ಷಮೆನೋ ಏನೋ ಒಂದು ಕೊಟ್ಬಿಡು ಅಪ್ಪಯ್ಯ. ಅದನ್ ಬಿಟ್ಟು ಮುಖ ನೋಡ್ದೆ ಅವನ್ ನೆರಳು ನನ್ನ ಮೈ ಮೇಲೆ ಬೀಳ್ಬಾರ್ದು. ಮೊದ್ಲು ಅವನು ಇಲ್ಲಿಂದ ಹೋಗಿ ಕೇಳು. ರೀ, ನಿಮ್ ಮನ್ಸ್ನ ಈಟೊಂದ್ ಕಲ್ ಮಾಡ್ಕೋಬೇಡಿ. ಏನು ತಿಳಿದೆ ತೆಪ್ ಮಾಡವನೆ, ಅವನು ಒಂದ್ ಕಿತ ಕ್ಷಮಿಸ್ಬಿಡಿ. ನಿನಗೂ ಪದೇ ಪದೇ ಹೇಳಕ್ ಆಗಿಲ್ಲ ಮೋನ. ಅವನೇನಾದ್ರೂ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಅವನೇ ಮನೆ ಬಿಟ್ಟು ಹೋಗ್ಬೇಕಾಗ್ತದೆ. ಏನ್ ಮಾಡ್ಬೇಕು ಅಂತ ನೀನೇ ತೀರ್ಮಾನ ತಕ್ಕೋ. ಬೇಡಪ್ಪಯ್ಯ, ನನ್ನಿಂದಾಗಿ ನೀವೀಗ್ಲೇ ನಾವು ತಿಂತಾರದ್ ಸಾಕು. ಯಾವುದೇ ಕಾರಣಕ್ಕೂ ನೀವು ಮನೆ ಬಿಟ್ಟು ಹೋಗ ಮಾತಾಡ್ಬೇಡಿ. ನಾನೇ ಹೋಯ್ತೀನಪ್ಪಯ್ಯ, ನಾನೇ ಹೋಯ್ತೀನಿ. ಅಪ್ಪಯ್ಯ, ನಾನು ಮಾಡಿರೋ ತಪ್ಪಿಗೆ ನಿನ್ ಮನ್ಸಿಗೆ ಸ್ಯಾನ ನೋವಾಗದೆ. ಅದರಿಂದ ನಾನು ಪಶ್ಚಾತ್ತಾಪದ ಬೇಗಲಿ ಬೆಂದು ನೋವು ಅನುಭವಿಸ್ತಾ ಇದ್ದೀನಿ. ಇದ್ರಲ್ಲಿ ಬೆಂದು ಸುಟ್ಟೋಗಕ್ಕಿಂತ ಮುಂಚೆ ಕ್ಷಮಿಸು, ಇಲ್ಲ ಅಂದ್ರೆ ತಿಟ್ವಾಗ್ಲೂ ಸುಟ್ಟೋಯ್ತೀನಪ್ಪಯ್ಯ. ರೀ, ಭದ್ರ ಶಾನೆ ನಂದ್ಕೊಂಡವ್ರೆ, ಒಂದ್ ಕಿತ. ಒಂದು ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಕೆಲಸ ಮಾಡಿ ನಿಂತವ್ ಹೇಳಿದ್ರೆ ನೀನ್ ಸಂತೋಷ ಪಡ್ತೀಯ ಅನ್ಕೊಂಡ್ ಬಂದೆ ಅಪ್ಪಯ್ಯ. ಆದ್ರೆ ನಿಂಗೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಲೇ ವಿದ್ಯಾ, ನನ್ ನೆಮ್ಮದಿ ಕಿತ್ಕೊಂಡು ನೀನ್ ನೆಮ್ಮದಿಯಾಗಿ ಮಲ್ಕತಾ ಇದೀಯಾ? ಈಗ ಸಂತೋಷ ಆಗಿರ್ಬೇಕಲ್ವೇ? ನಾ ಹುಡ್ದಾಗ್ಲಿಂದನೂ ನಮ್ಮ ಅಪ್ಪಯ್ಯ ನಮ್ಗೆ ಒಂದು ಮಾತಂದಿರ್ಲಿಲ್ಲ. ಅವರು ಇವತ್ ನನ್ಗೇನಂದ್ರು ಗೊತ್ತೇ? ಅವ್ರ ಹಂಗನ್ನಕ್ಕೆ ಕಾರಣ ಯಾರು? ನೀನೇ ಕಣೆ, ನೀನೇ. ಇಡೀ ಪ್ರಪಂಚದಲ್ಲಿ ನಮ್ಮ ಅಪ್ಪಯ್ಯನೇ ನನ್ ಸಂತೋಷ. ಅಂತ ಸಂತೋಷ ಕಿತ್ಕೊಂಡಿದ್ ಪಾಪಿ ಕಣೆ ನೀನು. ನಂಗ್ ನಮ್ಮ ಅಪ್ಪಯ್ಯ ಪಿರುತಿನ ವಾಪಸ್ ಕೊಡೆ. ಅವರು ನನ್ ಮಗನೇ ಭದ್ರ ಅಂತ ಕೂಗಂಗ್ ಮಾಡೆ ಅವತ್ತು ನಿನ್ನೆ ನನ್ ಜೀವ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಯಾಕಾದ್ರೂ ನಿನ್ನ ನೋಡಿದ್ನು ಅಂತ ನೋವಾಯ್ತಾ ಇದೆ.
ಆದ್ರೆ ಇವತ್ ನೀನು ನಂಗೆ ಬೇಡ ಕಣೆ, ಬೇಡ 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 ಬೇಡ. ನಮ್ಮಪ್ಪ ಏನ್ ತಿರುತಿ ವಾತ್ಸಲ್ಯ ಇಲ್ದೆ ನನ್ ಕೈಲಿ ಬದುಕಕ್ ಆಗಕ್ಕಿಲ್ಲ. ಅದನ್ನೆಲ್ಲ ನಂಗೆ ವಾಪಸ್ ಕೊಡೆ. ನೀನ್ ಕೇಳಿದ್ನೆಲ್ಲ ನಾನ್ ಕೊಟ್ನಲ್ಲ, ಈಗ ನಾನ್ ಕೇಳ್ತಾವ್ನಿ. ನನ್ ತಿರುತಿ ನಂಗೆ ವಾಪಸ್ ಕೊಡೆ. ಏಟ್ಕಿತ ಕೇಳ್ಬೇಕೆ? ಕೊಡೆ ಕೊಡೆ. ಅಂತಮ್ಮ ಈಟೊತ್ತಿನ ರಾತ್ರಿ ಏನ್ ಮಾಡ್ತಾ ಇದೀಯಾ? ಲೇ, ನಮ್ಮ ಅಪ್ಪ ಏನ್ ಪಿರುತಿ ಕಿತ್ಕೊಂಡವಳ್ ಕಳ ಅವಳು. ನೋಡ್ಲ ಹೆಂಗ್ ನಿಂತವಳೆ. ಹೇಳ ನಮ್ಮ ಅಪ್ಪ ಏನ್ ಪಿರುತಿನ. ಅಂತಮ್ಮ ನೀನ್ ಹಿಂಗ್ ಕಿಚ್ಚಾಡಿದ್ರೆ ಮಾವೆಲ್ಲ ಎದ್ ಬಂದ್ಬಿಡ್ತಾರೆ. ಸುಮ್ಕೆ ಬಾ. ಬರಕಿಲ್ಲ ಕೊಟ್ಲೆ, ನಾನು ಎಲ್ಗೂ ಬರಕಿಲ್ಲ. ಅವಳು ನನ್ ಪಿರುತಿ. ನಮ್ಮಪ್ಪ ಇವನ್ನ ವಾಪಸ್ ಕೊಡೋ ತನಕ ನಾನು ಇಲ್ಲಿಂದ ಎಲ್ಲ ಬರಕಿಲ್ಲ. ಅಂತಮ್ಮ ನನ್ ಮಾತ್ ಕೇಳಿ ಬಾ. ಕೊಡೆ. ಅಂತಮ್ಮ ಬಿಡಾಕಿಲ್ಲ ಕಣೆ. ತಿರ್ಗೆ ಈ ಕಡೆ. ಏಯ್, ನಿನ್ಗೆ ಹೇಳ್ತಾ ಇರೋ ತಿರ್ಗೆ ಈ ಕಡೆ. ಅಪ್ಪ ಮಗನ್ ಬಂಗಾರದಂತ ಸಂಬಂಧಕ್ಕೆ ಹುಳಿ ಹಿಂಡ್ಬಿಟ್ಟಲೆ. ಭದ್ರಮ್ಮಮ್ಮ ಯಾವ ವಿಷಯಕ್ ಬೇಕಾದ್ರೂ ಕ್ಷಮಿಸ್ಬಿಡ್ತಾರೆ, ಆದ್ರೆ ಈ ವಿಷಯಕ್ ಮಾತ್ರ ಕ್ಷಮಿಸಕ್ಕಿಲ್ಲ. ಇನ್ನಾರುವೆ ಈ ಅಟ್ಟಿ ಒಳಗಡೆ ಬರೋ ಕನಸನ್ನ ಬಿಟ್ಬಿಟ್ಟು ಸಾಯೋ ಗಂಟ ಈ ಶೆಡ್ಡಲ್ಲೇ ಬದುಕಕ್ಕೆ ತಯಾರಾಗ್ಬಿಡು. ಇನ್ಮ್ಯಾಕೆ ನಿನ್ ಜೀವನದಲ್ಲಿ ಸಂತೋಷ ಅನ್ನೋದು ಮರೀಚಿಕೆ. ಏಯ್, ಏನೇ ಹಂಗ್ ಗುಟ್ಕೊಂಡ್ ನೋಡ್ತಾ ಇದ್ದಿ? ಇವೆಲ್ಲ ನಂತಾವ್ ಇಟ್ಕೋಬೇಡ. ಮೊದ್ಲೇ ತಲೆ ಬಿಸಿ ಆಗದೆ, ಸುಮ್ಕೆ ನನ್ನ ಕೆಣಕ್ಬೇಡ. ಇಲ್ಲಿಂದ ಹೊಂಟೋಗು. ನನ್ನೇ ಹೋಗು ಅಂತ ಹೇಳಿಯ ನಿನ್ನ. ಬಿಡೆ ಬಿಡೆ ನನ್ ಕೈನಾ. ನೀನ್ ಹೊಡೆಯೋವರೆಗೂ ನಾನೇನ್ ಕಳ್ಳೆ ಪೂರಿ ತಿಂತಾ ಇರ್ತೀನ? ನೋಡು, ತೆಪ್ ಮಾಡ್ತಿದ್ಯಾ. ಸುಮ್ಕೆ ನನ್ ಕೈ ಬಿಟ್ಬಿಡು. ಸುಮ್ಕೆ ಇಲ್ಲಿಂದ ಹೊಂಟೋಗು ಅಂತ. ಗಂಡ ಹೆಂಡ್ರ ಮಧ್ಯೆ 1000 ಜಗಳ ಬರ್ತದೆ, 1000 ಹೋಯ್ತದೆ. ನಾವೇ ಅದನ್ನ ಸರಿ ಮಾಡ್ಕೋತೀವಿ. ನಿಂದೇನೆ ಮಧ್ಯದಲ್ಲಿ? ನೋಡು, ಅತ್ತಿಯಾಗಿ ಮಾತಾಡ್ತಿದ್ಯಾ. ಸುಮ್ಕೆ ನನ್ ಕೈ ಬಿಟ್ಬಿಡು, ಇಲ್ಲ ಅಂದ್ರೆ ನಾನ್ ಮಾತ್ರ ಬಿಡಕ್ಕಿಲ್ಲ. ಏಯ್, ನೀನ್ ನನ್ ಜೊತೆ ಹೆಂಗ್ ನಡ್ಕೋತೀಯೋ ನಾನು ಹಂಗೆ ನಡ್ಕೋತೀನಿ. ನೀನ್ ಒಂದು ಹೊಡೆದ್ರೆ ನಾನ್ 4 ಹೊಡಿತೀನಿ. ಇನ್ಮ್ಯಾಕ್ ನೀನ್ ಹೂವ ಎಸೆದ್ರೆ ನಾನು ಹೂವನೇ ಎಸಿತೀನಿ. ಅದೇ ನೀನ್ ಕಲ್ಲು ಎಸೆದ್ರೆ ನಾನ್ ಸೈಜ್ ಗಲ್ ಎತ್ತಾಕ್ತೀನಿ. ಇನ್ನೊಂದ್ ಕಿತ್ತ ಸುಮ್ಕೆ ನನ್ ವಿಸಿಟ್ ಬಂದ್ರೆ ಕುಯ್ದೋಕಿ ರೂಮ್ ಸೇರ್ಕೊಳಂಗ್ ಮಾಡ್ತೀನಿ. ಆಮೇಲೆ ಜನ ಕನ್ನಡಿಗೂ ನಿನ್ ಮುಖ ತೋರ್ಸಕ್ ಆಗ್ಬಾರ್ದು. ಮರ್ಯಾದೆಯಿಂದ ಇಲ್ಲಿಂದ ಹೋಯ್ತಾ ಇರೋ. ಲೇ, ನಿಂದ ಅತಿ ಆಯ್ತು ಕಣೆ. ಸದ್ದು. ಇನ್ನೊಬ್ರು ಹೆಂಗ್ ಹಾಳ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ನಿನ್ ಜೀವನ ಹೆಂಗ್ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ನೋಡೋಗು. ನೀನ್ ಕೆಕ್ಕರ್ಸ್ಕೊಂಡ್ ನೋಡಿದ್ರೆ ಇಲ್ಲಿ ಹೆದರ್ಕೊಳ್ಳೋರು ಯಾರು ಇಲ್ಲ. ಹೋಗ್ ಬಿಟ್ಕೋ, ಹೋಗು ಅಂದೆ. ಬಂದ್ಬಿಟ್ಲು ನನ್ ಮೇಲೆ ಕೈ ಮಾಡೋದಕ್ಕೆ. ಗೋವಿಂದ, ಈ ಖರ್ಚು ವೆಚ್ಚನೆಲ್ಲ ಎಲ್ಲ ಬರ್ದಿದ್ದೀರಿ? ಅಲ್ಲೇ ಮೇಲ್ಗಡೆ ಅದೇ ನೋಡೋಣ. ಏಯ್, ಇದ್ಯಾವ್ದಲ್ಲ? ಈಶ್ವರಿ, ಸುಭಾಷ ಅಲ್ಲವಾ? ಅವ್ನ್ ರೂಮ್ನಾಗ ಅವ್ನ್ ಬಾಬಾ. ಅವ್ನು ಕರಿಯವ, ಅವನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹಿಂಗ್ ಹೇಳ್ತಿದೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ತೀರ್ಮಾನ ತಗೊಳಕ್ ಮುಂಚೆ ಇನ್ನೊಂದ್ಕಿಂತ ಚೆನ್ನಾಗಿ ಯೋಚನೆ ಮಾಡೋಣ. ನೋಡ್ದಲ್ಲ ಕೊಟ್ಲೆ, ಅಪ್ಪಯ್ಯ ನನ್ ಮುಖ ನೋಡೋದಕ್ಕೂ ಇಷ್ಟಪಡ್ತಾ ಇಲ್ಲ.
ಬೇಸರ ಮಾಡ್ಕೋಬೇಡ ಅಂತಮ್ಮ, ಸಮಾಧಾನ ಮಾಡ್ಕೋ. ಕೆಟ್ಟಗಳಿಗೆ ಹಿಂಗೆಲ್ಲ ಆಡಿಸ್ತಾ ಇದೆ. ಬಸ ಬರ್ಲ ಇಲ್ಲಿ, ಪಾಪ ಬಾರ್ಲ ಇಲ್ಲಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮ್ಯಾಕಿಂದ ಈ ಮನೆ ಮಗ ಸುಭಾಸ ಒಬ್ನೇ. ಇನ್ನು ಮುಂದಕ್ಕೆ ನನ್ನ ವಾರಸುದಾರ. ಆಗು ಹೋಗ್ಗಳನ್ನೆಲ್ಲ ನೋಡ್ಕೊಳ್ಳೋನು ಇವನಯ್ಯ. ರೀ ನೀವೇನ್ ಮಾತಾಡ್ತಾ ಇದ್ದೀರಿ? ಮುಂದೆ ಏನಾಗ್ಬೇಕು ಅನ್ನೋದನ್ನ ಮಾತಾಡ್ತಾ ಇವನಿ. ಹಿಂಗೆ ಆಗ್ಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇವನಿ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ.